ಡಿವೈಎಫ್ಐ ರಾಜ್ಯ ಸಮ್ಮೇಳನ ಏನು ಮಂಗಳೂರಿನಲ್ಲಿ 3 ದಿನಗಳ ಕಾಲ ನಡೆಯಿತು. ಒಂದು ಸ್ಫೂರ್ತಿಯುತ ಸಮ್ಮೇಳನವಾಗಿ ಅದು ಡಿವೈಎಫ್ಐನ ಇತಿಹಾಸದಲ್ಲಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಇವತ್ತು ದಾಖಲಾಗಿದೆ. ಮೊನ್ನೆ ಉದ್ಘಾಟನೆ ಸಮಾರಂಭದಲ್ಲಿಯೂ ಕೂಡ ನಮ್ಮ ಸಭಾಂಗಣದಲ್ಲಿ ಕೂತ್ಕೊಳ್ಳಿಕ್ಕೆ ಸ್ಥಳಾವಕಾಶಗಳು ಲಭ್ಯ ಆಗದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಅಂದಿನಿಂದ ಇಂದಿನವರೆಗೂ ಕೂಡ 3 ದಿನಗಳು ಕೂಡ ನೀವು ನಮ್ಮ ಜೊತೆಗೆ ನಿಂತಿದ್ದೀರಿ. ನಮ್ಮ ಕರ್ತವ್ಯಗಳು ಇಷ್ಟಕ್ಕೆ ಮುಗಿಯುವುದಿಲ್ಲ. ಈ ಸಮ್ಮೇಳನದಲ್ಲಿ ನಾವು ಮಾಡಿರುವಂಥ ಚರ್ಚೆಗಳು ಮತ್ತು ಜನರ ಮಧ್ಯೆ ನಮಗೆ ಸಿಕ್ಕಿರುವಂಥ ಒಂದು ವಿಶ್ವಾಸ, ಪ್ರೀತಿ ಹಾಗೂ ಅವರ ನಿರೀಕ್ಷೆಗಳನ್ನು ಮುಂದಿನ ದಿನಗಳಲ್ಲಿ ಈಡೇರಿಸಲಿಕ್ಕೆ ಮತ್ತಷ್ಟು ಕಟಿಬದ್ಧರಾಗಿ ನಾವು ದುಡಿತೇವೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆ ವರ್ತಮಾನದ ಕಾಲದಲ್ಲಿ ಈ ತುಳು ಸೀಮೆ ಬಿಜೆಪಿಯ ಕೋಮುವಾದದ ಒಂದು ಆಟದ ಮೈದಾನ ಆಗಿದೆ ಅನ್ನುವಂತಹದ್ದು ನಮ್ಗೆಲ್ರಿಗೂ ಗೊತ್ತಿದೆ. ಆದರೆ ನಾವು ಇದೆಲ್ಲವೂ ಕೂಡ ಬಿಜೆಪಿ ಮತ್ತವರ ಪರಿವಾರ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪೂರ್ತಿ ಆವರಿಸಿಕೊಂಡಿದೆ, ಇಲ್ಲಿ ನಮಗೆ ಸ್ಪೇಸೇ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂರುವವರು ನಾವಲ್ಲ. ಎಡಪಂಥೀಯ ಚಿಂತನೆಗಳು ಹುಟ್ಕೊಂಡಿರೋದೇ ಒಂದು ಪ್ರತಿರೋಧದ ಧ್ವನಿಯಾಗಿ ನಾವು ಅದರಲ್ಲಿಯೂ ಕೂಡ ಡಿವೈಎಫ್ಐ ಭಾರತ ದೇಶದಲ್ಲಿ ಸ್ಥಾಪನೆ ಆಗುವಾಗ ನಮಗೆ ಸ್ಫೂರ್ತಿಯಾಗಿದ್ದಂಥದ್ದು ಸಂಗಾತಿ ಭಗತ್ ಸಿಂಗ್ ಯಾವ ಆದರ್ಶವನ್ನ ಮುಂದೆ ಇಟ್ಕೊಂಡ್ರು. ಆ ಸಂದರ್ಭದಲ್ಲಿ ತನ್ನ 23ನೇ ವರ್ಷದ ಆ ವಯಸ್ಸಿನಲ್ಲಿ ಈ ದೇಶದ ಜನತೆ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಂತಹ ಬ್ರಿಟಿಷ್ ಸರ್ವಾಧಿಕಾರವನ್ನ ಎದುರಾಕೊಂಡು ಹೋರಾಟವನ್ನ ಮಾಡಿದರು. ಯಾವುದೇ ರೀತಿ ಅಂಜಿಕೆ ಇಲ್ಲದೆ ಅವರು ತನ್ನ ಪ್ರಾಣ ಹೋಗ್ತದೆ ಅಂತ ತಿಳಿದಾಗಲೂ ಗೊತ್ತಿದ್ದು ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಅವತ್ತು ಗಲ್ಲುಗಂಬವನ್ನ ಏರಿದರು. ಅಂತಹ ಒಬ್ಬ ಅಮರ ಕ್ರಾಂತಿಕಾರಿಯ ಸ್ಫೂರ್ತಿಯಿಂದ ಅವರ ಚಿಂತನೆಗಳಿಂದ ಪ್ರಭಾವಿತರಾದಂತಹ ಡಿವೈಎಫ್ಐ ಸಂಘಟನೆ ಹಾಗೂ ಅದರ ಸಂಗಾತಿಗಳು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಹಿಂಜರಿಯುವಂತ ಪ್ರಶ್ನೆ ಇಲ್ಲದೆ ನಾವು ಈ ದೇಶದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಸಂಘ ಪರಿವಾರದ ಪ್ರಯೋಗಶಾಲೆ ಆಗಿರುವಂತಹ ಈ ಕರಾವಳಿಯಲ್ಲಿ ಖಂಡಿತವಾಗಿ ನಾವು ಮುನ್ನಡಿತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನತೆ ಆಲೋಚನೆ ಮಾಡಬೇಕು. ಈಗಾಗಲೇ ಪ್ರಕಾಶ್ ರಾಜ್ ಅವರು ಹೇಳಿದರು ಯಾವ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ವಲಸೆಗಳು ನಡೀತಾ ಇದೆ ಅನ್ನುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರಬೇಕು, ಪ್ರತಿ ವರ್ಷ 40,000 ವಿದ್ಯಾರ್ಥಿಗಳು ವಿವಿಧ ಕಾಲೇಜುಗಳಲ್ಲಿ ಸರ್ಟಿಫಿಕೇಟ್ಗಳನ್ನು ಹಿಡಿದು ಅರ್ಹ ಉದ್ಯೋಗಾಕಾಂಕ್ಷಿಗಳಾಗಿ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಅದರಲ್ಲಿ 5% ಜನರಿಗೂ ಕೂಡ, 2,000 ಜನರಿಗೂ ಕೂಡ ಅವರ ಶಿಕ್ಷಣಕ್ಕೆ ತಕ್ಕುದಾದಂತಹ, ಅವರ ಅರ್ಹತೆಗೆ ತಕ್ಕುದಾದಂತಹ ಉದ್ಯೋಗ ಇವತ್ತು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗಬೇಕು. ಬಾಕಿಯ ಯುವಜನರು ಯಾವುದೋ ಪೆಟ್ರೋಲ್ ಪಂಪ್ಗಳಲ್ಲಿ, ಯಾವುದೋ ಹೋಟೆಲ್ಗಳಲ್ಲಿ ರೂಮ್ ಬಾಯ್ಗಳಾಗಿ, ಇನ್ನು ಯಾವುದೋ ಖಾಸಗಿ ಮೆಡಿಕಲ್ ಕಾಲೇಜೋ, ಖಾಸಗಿ ಆಸ್ಪತ್ರೆಗಳೋ, ಖಾಸಗಿ ಹೋಟೆಲ್ಗಳಲ್ಲೋ ಇವತ್ತು ಗುತ್ತಿಗೆ ಆಧಾರದಲ್ಲಿ ಅತ್ಯಂತ ನಿಕೃಷ್ಟವಾದಂಥ ವೇತನಕ್ಕೆ ದುಡಿಯುವಂತಹ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ನಮ್ಮದೇ ತುಳುನಾಡಿನಲ್ಲಿ MRPL ಬಂತು, SEZ ಬಂತು, ಹಲವಾರು ಉದ್ಯಮಗಳು ನಮ್ಮಲ್ಲಿ ಸ್ಥಾಪನೆ ಆಯಿತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ, ಯುವ ಜನರಿಗೆ ಅಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ನಾನೊಂದು ಉದಾಹರಣೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಡೀತಾ ಇರುವಂತಹ ಬೆಳವಣಿಗೆ ನಿಮ್ಗೆಲ್ರಿಗೂ ಗೊತ್ತಿರಬೇಕು ಬಂಧುಗಳೇ. ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರು ಇವತ್ತು ಹೆಚ್ಚು ಈ ಕುರಿತು ಚಿಂತನೆಯನ್ನ ಮಾಡಬೇಕಾಗಿದೆ. ನಮ್ಮದೇ ನೆಲದಲ್ಲಿ SEZ ಬಂತು, ನಮ್ಮದೇ ನೆಲದಲ್ಲಿ MRPL ಬಂತು. SEZ ಅಲ್ಲಿ ಭೂಮಿ ಕಲ್ಕೊಂಡವರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಕುಟುಂಬಕ್ಕೊಂದು ಉದ್ಯೋಗ ಕೊಟ್ಟರು. ಅದರಲ್ಲಿ ಒಂದು ಕಂಪನಿಯನ್ನ ಇವತ್ತು ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಗೇಲ್ ಅನ್ನುವಂಥ ಕಂಪನಿ ಖರೀದಿ ಮಾಡಿದ ತಕ್ಷಣ ಅವ್ರು ಮಾಡಿದ ಕೆಲಸ ಏನು ಅಂದ್ರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದ 200ರಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಅದೇ SEZಗೆ, ಅದೇ ಕೈಗಾರಿಕೆಗೆ ಭೂಮಿ ಕೊಟ್ಟಂತಹ ನಮ್ಮ ತುಳುನಾಡಿನ ಯುವ ಜನರನ್ನ ಇವತ್ತು ಕೆಲಸದಿಂದ ಕಿತ್ತ ಹಾಕಿರುವಂಥದ್ದು. 1 ತಿಂಗಳಿನಿಂದ ಗೇಲ್ ಮತ್ತು SEZ ಕಂಪನಿಯ ಎದುರುಗಡೆ ಆ ತುಳುನಾಡಿನ ಯುವ ಜನರು ತಮ್ಮದೇ ಜಮೀನಿನಲ್ಲಿ ಇವತ್ತು ನಿರಾಶ್ರಿತರಾಗಿ ಉದ್ಯೋಗವನ್ನ ಕಲ್ಕೊಂಡು ಇವತ್ತು ಧರಣಿ ಕೂತಿದ್ದಾರೆ. ಎಲ್ಲಿದ್ದಾರೆ ನಮ್ಮ MP ನಳಿನ್ ಕುಮಾರ್ ಕಟೀಲ್? ಎಲ್ಲಿದ್ದಾರೆ ನಮ್ಮ ಶಾಸಕರುಗಳಾದ ಭರತ್ ಶೆಟ್ಟಿ? ಎಲ್ಲಿದ್ದಾರೆ ಶಾಸಕರುಗಳಾದ ವೇದವ್ಯಾಸ್ ಕಾಮತ್? ಎಲ್ಲಿದ್ದಾರೆ ಆ ಮೂಡಬಿದ್ರೆ ಕ್ಷೇತ್ರದ MLA ಉಮಾನಾಥ್ ಕೋಟ್ಯಾನ್? 1ಕ್ಕೂ 2ಕ್ಕೂ ಎದ್ದು ಬರ್ತಾರೆ ಅವರು. ಎಲ್ಲೋ ಒಂದು ಸಣ್ಣ ಪುಟ್ಟ ವಿದ್ಯಮಾನಗಳಾದ್ರೆ, ಮೊನ್ನೆ ಜರೋಜಾ ಸ್ಕೂಲ್ನಲ್ಲಿ ಅಲ್ಲಿಯ ಶಿಕ್ಷಕಿ ಒಂದು ಭಗಿನಿ ಬಂದು ಪಾಠ ಮಾಡುವಾಗ ಧರ್ಮ ನಿಂದನೆ ಮಾಡಿದ್ರು ಅಂತ ಒಂದು ಸೃಷ್ಟಿ ಮಾಡಿಕೊಂಡು ಆ ಶಾಲೆಯ ಗೇಟಿನ ಎದುರುಗಡೆ ಶಾಸಕ ವೇದವ್ಯಾಸ್ ಕಾಮತ್ 2 ದಿನಗಳ ಕಾಲ ಬಂದು ಅಲ್ಲಿ ಧರಣಿ ಕೂತ್ರು.
ಆ ಶಿಕ್ಷಕಿಯನ್ನ ಮನೆಗೆ ಕಳುಹಿಸದೆ ನಾನು ವಿಧಾನಸಭೆಯ ಅಧಿವೇಶನಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಇನ್ನೊಬ್ಬ ಶಾಸಕ ಭರತ್ ಶೆಟ್ಟಿ DDPI ಕಚೇರಿ ಎದುರುಗಡೆ ಧರಣಿ ಕೂತು ನಾನು ಶಾನು ಮತ್ತು ವೇದವ್ಯಾಸ ಕಾಮತ್ ಶಾಸಕ ಆಗಿ ಬಂದಿಲ್ಲ, ನಾವು ಹಿಂದೂಗಳಾಗಿ ಬಂದಿದ್ದೇವೆ, ನಮ್ಮ ಧರ್ಮಕ್ಕೆ ಅವಮಾನ ಆದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿದ್ರು. ಸ್ವಾಮಿ, ಗೇಲ್ ಕಂಪನಿ ಭೂಮಿ ಕೊಟ್ಟ ಮಣ್ಣಿನ ಮಕ್ಕಳನ್ನ ಕೆಲಸದಿಂದ ಕಿತ್ತು ಗೇಟಿನಿಂದ ಹೊರಗಡೆ ಹಾಕಿದಾರಲ್ಲ, ಅವರೆಲ್ಲರೂ ಕೂಡ ಈ ತುಳುನಾಡಿನ ಹಿಂದೂಗಳು. ಯಾಕೆ ಗೇಲ್ ಕಂಪನಿ SEZ ಗೇಟ್ ಎದುರುಗಡೆ ಭರತ್ ಶೆಟ್ಟಿ ಹೋಗ್ಲಿಲ್ಲ, ಉಮರತ್ ಕೋಟ್ಯಾನೆ ಹೋಗ್ಲಿಲ್ಲ, ವೇದವ್ಯಾಸ ಕಾಮತ್ ಹೋಗ್ಲಿಲ್ಲ? ಪ್ರಶ್ನೆ ಮಾಡಿಕೊಳ್ಳಿ ತುಳುನಾಡಿನ ಯುವಜನರೇ, ನೀವು ನಮ್ಮ ಸಹೋದರರು. ನಾವು ಕೋಟಿ ಚೆನ್ನಯ್ಯರ ವಂಶದಿಂದ ಹುಟ್ಟಿಕೊಂಡು ಬಂದವರು. ಅದು ಹಿಂದೂ ಇರಬಹುದು, ಬ್ಯಾರಿ ಇರಬಹುದು, ಮೊಗವೀರ ಇರಬಹುದು. ಕೋಟಿ ಚೆನ್ನಯ್ಯರ ದಂಡಿನಲ್ಲಿಯೂ ಕೂಡ ಬ್ಯಾರಿ ಮುಸಲ್ಮಾನರು ಮತ್ತು ಬಿಲ್ಲವ ಯುವಕರು ಒಟ್ಟಾಗಿ ಹೋರಾಟವನ್ನು ಮಾಡಿದ್ದಾರೆ. ಇಲ್ಲಿ ರಾಣಿ ಅಬ್ಬಕ್ಕನ ಸೈನ್ಯದಲ್ಲಿ ಬ್ಯಾರಿ ಮುಸಲ್ಮಾನರು ಮತ್ತು ಮೊಗವೀರ ಬಂಧುಗಳು ಒಟ್ಟಿಗೆ ಆ ಸೈನ್ಯದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನು ಮಾಡಿ ಬಲಿದಾನಗಳನ್ನು ಮಾಡಿದ್ದಾರೆ. ಇಂತಹ ಪರಂಪರೆ ಇರುವಂತ ನಾವು ಇವತ್ತು ಎಂತಹ ಶಾಸಕರುಗಳನ್ನ ಪಡೆದಿದ್ದೀವಿ ನಾಯಕರುಗಳಾಗಿ? ಶಾಲೆ ಎದುರುಗಡೆ ಬಂದು ಒಂದು ಬಡಪಾಯಿ ಟೀಚರ್ ಅನ್ನ ವಜಾ ಮಾಡಿ ಅಂತ ಧರಣಿ ಕೂತು ಆ ಸಂಸ್ಥೆಯ ಅಲ್ಪಸಂಖ್ಯಾತ ಸಂಸ್ಥೆಯ ಧಾರ್ಮಿಕ ಬಂಧು ಭಗಿನಿಯರು ಬರುವಾಗ ಅವರನ್ನು ಅವಹೇಳನವಾಗಿ ನಡೆಸ್ಕೊಂಡಂತ ಒಬ್ಬ ಶಾಸಕರು ನಮ್ಮ ಇವತ್ತು ನಾಯಕರುಗಳು ಅಲ್ವಾ? ತುಳುನಾಡಿಗೆ ಕೋಟಿ ಚೆನ್ನರು ನಾಯಕರಾಗಿದ್ರು, ತುಳುನಾಡಿಗೆ ಕೊರಗ ತನಿಯನಾಥಕ ಆಗಿದ್ರು, ತುಳುನಾಡಿಗೆ ಬೇರೆ ಬೇರೆ ರೀತಿಯ ಬಬ್ಬರಿಯ ನಾಯಕ ಆಗಿದ್ರು, ತುಳುನಾಡಿಗೆ ಸಿರಿಯಪ್ಪೆ ನಾಯಕಿಯಾಗಿದ್ರು, ಪೋರ್ಚುಗೀಸರ ವಿರುದ್ಧ ಹೋರಾಡಿದಂತ ರಾಣಿ ಅಬ್ಬಕ್ಕ ನಮಗೆ ನಾಯಕಿಯಾಗಿದ್ರು. ಈಗ ವೇದವ್ಯಾಸ ಕಾಮತ್, ನಳಿನ್ ಕುಮಾರ್ ಕಟೀಲ್ ನಮಗೆ ನಾಯಕರು. ಒಂದು ಪಂಪಲ್ ಪವರ್ ಮಾಡ್ಲಿಕ್ಕೆ 15 ವರ್ಷ ಅಲ್ವಾ? ಯಾವತ್ತಾದ್ರೂ ನಿಮ್ಮ ಸಮಸ್ಯೆಗಳಿಗೆ ಧ್ವನಿ ಎತ್ತಿದಾರ? MRPL ಇನ್ನೊಂದು ಕಂಪನಿಯನ್ನ ಖರೀದಿ ಮಾಡ್ತು, OMPL ಅಂತ SEZ ಒಳಗಡೆ ಎದ್ದು ಕಳೆದ 3-4 ತಿಂಗಳ ವಿದ್ಯಮಾನ. MRPLಗೆ ಮರ್ಜ್ ಆಯ್ತು ಅದು. ಆಮೇಲೆ ಏನ್ ಮಾಡಬೇಕು? OMPL ನಲ್ಲಿ ದುಡಿತಾ ಇರುವಂತ ನಮ್ಮೂರಿನ ಯುವಕರು, ಅವರು ಕೂಡ ಜಮೀನು ಕೊಟ್ಟ ಕುಟುಂಬದವರು. MRPL ನಲ್ಲಿ ಏನು ವೇತನ ಕೊಡ್ತಾ ಇದ್ದಾರೋ ಅದೇ ವೇತನವನ್ನು ಆ ಕಂಪನಿ ವಿಲೀನ ಆದ್ಮೇಲೆ OMPL ನಲ್ಲಿ ದುಡಿಯುವವರಿಗೂ ಕೊಡಬೇಕಿತ್ತು. ಇಲ್ಲ, MRPL ನಲ್ಲಿ ದುಡಿಯುವಂತಹ ನೌಕರರ ಅರ್ಧ ವೇತನ ಮಾತ್ರ OMPL ನವರಿಗೆ. ಅವರು 2 ಸಲ ಧರಣಿ ಕೂತ್ರು. ಭರತ್ ಶೆಟ್ಟಿಯೂ ಬರಲಿಲ್ಲ, ವೇದವ್ಯಾಸ ಕಾಮತ್ತೂ ಬರಲಿಲ್ಲ, ನಳಿನ್ ಕುಮಾರ್ ಕಟೀಲು ಬರಲಿಲ್ಲ. ಈಗ ಅಭ್ಯರ್ಥಿ ಆಗ್ಲಿಕ್ಕೆ ಓಡಾಡ್ತಾ ಇರುವಂತಹ ಇನ್ನೊಬ್ಬರು ಕೋಣ ಓಡಿಸುವಂತ ಒಬ್ಬರು ಅಭ್ಯರ್ಥಿ ಇದ್ದಾರೆ, ಕಂಬಳದ್ದು MP ಆಗ್ಲಿಕ್ಕೆ ಸಿದ್ಧ ಆಗಿದ್ದಾರೆ, ಅವರೂ ಬರಲಿಲ್ಲ. ಕಲ್ಲಡಿಕ ಪ್ರಭಾಕರ್ ಭಟ್ರಂತೂ ಅಡ್ರೆಸ್ಸೇ ಇಲ್ಲ. GL ವಂಚನೆಗೊಳಗಾಗಿ MRPL ನಿಂದ ವಂಚನೆಗೊಳಗಾದಿರುವಂತ OMPL ನ ಹುಡುಗರು, ಹಿಂದೂ ಹುಡುಗರಿಗೆ ಅನ್ಯಾಯ ಆಗಿದೆ ಅಂದ್ರೆ ಪ್ರಭಾಕರ್ ಭಟ್ರಿಗೆ ಗೊತ್ತಾಗಲ್ಲ, ವೇದವ್ಯಾಸ ಕಾಮತ್ರಿಗೆ ಗೊತ್ತಾಗಲ್ಲ. ಆದ್ರೆ ಎಲ್ಲಾದ್ರೂ ಸಣ್ಣ ಪುಟ್ಟ ಧರ್ಮ ದಂಗಲ್ಗೆ ಸಂಬಂಧಪಟ್ಟದ್ದಾದ್ರೆ, ಎಲ್ಲಾದ್ರೂ ಒಂದು ಅಪರಿಚಿತ ಹೆಣ ಬೀದಿ ಬದಿಯಲ್ಲಿ ಸಿಕ್ಕಿದ್ರೆ ಅದು ಹಿಂದುವೋ ಮುಸಲ್ಮಾನೋ ಅಂತ ಓಡಿ ಬರುವಂತ ಇಂತಹ ನಾಯಕರುಗಳನ್ನು ನಾವು ಇವತ್ತು ಆವರಿಸಿದ್ದೀವಿ. ಎಂತಹ ಸ್ಥಿತಿ ಬಂತು ನಮಗೆ? ಮಂಗಳೂರಿನ ಜೈಲುಗಳು ಯಾಕೆ ತುಂಬಿ ತುಳುಕ್ತಾ ಇದೆ? ಯಾಕೆ ಇಲ್ಲಿ ಮಂಗಳೂರು ಇವತ್ತು ಮಾದಕ ದ್ರವ್ಯಗಳ ರಾಜಧಾನಿಯಾಗಿದೆ? ಯಾಕೆ ಇವತ್ತು ಡ್ರಗ್ ಎಡಿಕ್ಟ್ ಆಗಿದ್ದಾರೆ? ಯಾಕೆ ಕ್ರಿಮಿನಲ್ಗಳ ಸ್ವರ್ಗ ಆಗಿದೆ? ಇಂತಹ ಪ್ರಶ್ನೆಗಳನ್ನ ಮಾಡಬೇಕಾಗಿದೆ. ಗೊತ್ತಿರಲಿ ಬಂಧುಗಳೇ, ಉಳ್ಳಾಲ ಶ್ರೀನಿವಾಸ ಮಲ್ಯರು, ಕಾರ್ನಾಡ್ ಸದಾಶಿವ ರಾಯರು, ಉಡುಪಿಯ ಹಾಜಿ ಅಬ್ದುಲ್ಲರಂತಹ ನಾಯಕರುಗಳು ನಮಗೆ ಈ 20ನೇ ಶತಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡನ್ನ ಕಟ್ಟಿದ್ರು. ಅಂತಹ ಮಹಾನ್ ನಾಯಕರುಗಳನ್ನ, ಅದರಲ್ಲಿ ಉಳ್ಳಾಲ ಶ್ರೀನಿವಾಸ ಮಲ್ಯರು MP ಆಗಿ ಲೋಕಸಭಾ ಸದಸ್ಯರಾಗಿ ಭಾರತ ದೇಶದ ಖಜಾನೆಯಲ್ಲಿ ದುಡ್ಡಿಲ್ಲದಂತ ಕಾಲದಲ್ಲಿ ಎಂತ ಮಹಾನ್ ಸಾಧನೆಗಳನ್ನ ಈ ಜಿಲ್ಲೆಗೆ ತಂದ್ರು. ಈಗ ಪೆಟ್ರೋಲು, ಡೀಸೆಲು, ಇನ್ನೊಂದು ಮತ್ತೊಂದು GST, ಮಣ್ಣು, ಮಸಿ ಅಂತ ಹೇಳಿ ದಿನ ನಿಮ್ಮ ಜೇಬಿಂದ ಕಿತ್ತು 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 ಕೇಂದ್ರ ಸರ್ಕಾರದ ಖಜಾನೆಗೆ ಆಗ್ತಾ ಇದೀವಿ. ಆದ್ರೆ ನಮ್ಗೆ ಒಂದು ಕೂಲೂರು ಸೇತುವೆ 7 ವರ್ಷ ಆಯ್ತು ಕಟ್ಲಿಕ್ಕೆ, ಇವರಿಂದ ಸಾಧ್ಯ ಆಗ್ಲಿಲ್ಲ ಅಲ್ವಾ? ಇನ್ನೂ ದುಡ್ಡು ಸಾಕಾಗಲ್ಲ ಅಂತ ಇವರಿಗೆ ಮಂಗಳೂರಿನ ವಿಮಾನ ನಿಲ್ದಾಣವನ್ನು ಅದಾನಿಗೆ ಮಾರಿದ್ರು 3 ಕಾಸಿಗೆ. ಮಂಗಳೂರಿನ ಹಾರ್ಬರ್ ಅನ್ನು ಅದಾನಿಗೆ ಇವತ್ತು ಕೊಡುವಂತ ಪ್ರಕ್ರಿಯೆ ಆರಂಭ ಆಗಿದೆ. ನಮ್ಮ ಮಂಗಳೂರಿನಿಂದ ಅವರು ಕಟ್ಟಿದಂತ ಬ್ಯಾಂಕ್ಗಳು ಪೂರ್ತಿಯಾಗಿ ಇವತ್ತು ನರೇಂದ್ರ ಮೋದಿ ಮತ್ತು ಗೆಳೆಯರಿಗೆ ಬೇಕಾದವರ ಪಾಲಾಗ್ತಾ ಇದೆ. ಎಲ್ಲಿದ್ದೀವಿ ನಾವು ಮಾತಾಡ್ತಾ? ಧರ್ಮದ ಹೆಸರಿನಲ್ಲಿ ಕಿತ್ತಾಡ್ತೀವಿ. ಮುಸಲ್ಮಾನರನ್ನು ಕಂಡಾಗ ನಮಗೆ ಅಭದ್ರತೆ ಕಾಡ್ತದೆ, ಕ್ರೈಸ್ತರನ್ನು ಕಂಡಾಗ ನಮಗೆ ಅಭದ್ರತೆ ಕಾಡ್ತದೆ, ಶತ್ರುಗಳ ತರ ಕಾಣ್ತಾರೆ. ನಮ್ಮ ಶತ್ರುಗಳು ಅಲ್ಲಿದ್ದಾರೆ ದೆಹಲಿಯಲ್ಲಿ. ಕೇಳಿ ನೀವು ನಳಿನ್ ಕುಮಾರ್ ಕಟೀಲ್ ಹತ್ರ ಕೇಳಿ, ಗೇಲಿನ ಹುಡುಗರಿಗೆ ಯಾಕೆ ನೀವು ನ್ಯಾಯ ಕೊಡಿಸ್ಲಿಲ್ಲ? SEZಗೆ ಭೂಮಿ ಕೊಟ್ಟ ಹುಡುಗರಿಗೆ ಇನ್ನೂ ಯಾಕೆ ಉದ್ಯೋಗ ಕೊಡಿಸ್ಲಿಲ್ಲ? MRPL ನ ಮಾಲಿನ್ಯದ ವಿರುದ್ಧ ನಾವೆಲ್ಲ ಸೇರಿ ಮಾಡಿದಂತ ಹೋರಾಟದಲ್ಲಿ ಸರ್ಕಾರಿ ಆದೇಶ ಆಗಿದ್ರು ಕೂಡ ಅದನ್ನು ಈಡೇರಿಸಲಿಕ್ಕೆ ಒಬ್ಬ MP ಆಗಿ ನಿಮ್ಗೆ ಯಾಕೆ ಸಾಧ್ಯ ಆಗ್ಲಿಲ್ಲ? ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೂ ಮಾಡಿಲ್ಲ,
ಈಗ ನರೇಂದ್ರ ಮೋದಿ ಅವರ ಪವರ್ಫುಲ್ ಸಿಂಗಲ್ ಇಂಜಿನ್ ಅಲ್ಲೂ ಕೂಡ ಮಾಡ್ತಾ ಇಲ್ಲ. ಮತ್ತೆ ಇಲೆಕ್ಷನ್ಗೆ ಬರ್ತಾ ಇದ್ದೀರಿ. ರಾಮ ಮಂದಿರ ಕಟ್ಟಿದಿರಿ ಅನ್ನೋಂಥ ಸಾಧನೆ, ಜರೋದಾ ಸ್ಕೂಲ್ನ ಟೀಚರನ್ನ ಕೆಲಸದಿಂದ ತೆಗೆದಾಕ್ತೀವಿ ಅನ್ನುವಂಥದ್ದು ನಿಮ್ಮ ಸಾಧನೆ, ಕಲ್ಲಡ್ಕ ಪ್ರಭಾಕರ್ ಭಟ್ರು ಯಾವುದೋ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಅವಹೇಳನ ಮಾಡಿದ್ರು ಅನ್ನುವಂಥದ್ದು ನಿಮ್ಮ ಸಾಧನೆ ಅಲ್ವಾ? ತುಳುನಾಡಿನ ಯುವಜನರು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಪ್ರಭಾಕರ್ ಭಟ್ರಂತವರ ಭಾಷಣಗಳಿಗೆ ನೀವು ಕುಣಿದು ಕುಪ್ಪಳಿಸ್ತಾ ಇದ್ದೀರಿ? ಇದರಿಂದ ನಿಮ್ಗೆ ಉದ್ಯೋಗ ಬರ್ತದಾ? ಇದರಿಂದ ನಿಮ್ಮ ಮನೆಯಲ್ಲಿ ಫೀಸು ಕಟ್ಟಲಿಕ್ಕೆ ಕಷ್ಟಪಡ್ತಾ ಇರುವಂತ ನಿಮ್ಮ ಸಹೋದರ ಸಹೋದರಿಯರು ಶಿಕ್ಷಣ ಸಂಸ್ಥೆಗಳಿಗೆ ಫೀಸು ಕಟ್ಟಲಿಕ್ಕೆ ಆಗದೆ ಇವತ್ತು ಕಣ್ಣೀರಾಗ್ತಾ ಇದ್ದಾರಲ್ಲ, ಅವ್ರಿಗೇನಾದ್ರೂ ಫ್ರೀ ಎಜುಕೇಶನ್ ಸಿಗ್ತದಾ? ಮೊನ್ನೆ ನಮ್ಮದೇ ಭರತ್ ಶೆಟ್ಟರ್ ಹೇಳಿದ್ರಲ್ಲ, ಹಿಂದೂ ವಿದ್ಯಾರ್ಥಿಗಳು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳನ್ನ ತೊರೆಯಿರಿ ಅಂತ. ಪ್ರಭಾಕರ್ ಭಟ್ರ ಶಾಲೆಗೆ, MB ಪುರಾಣಿಕರ ಶಾಲೆಗೆ ಏನಾದ್ರೂ ಇವರು ಸೇರಿಸ್ತಾರ? ಸರ್ಕಾರಿ ಶಾಲೆಗಳಿಗೆ ಟೀಚರ್ಗಳನ್ನ ತರ್ತಾರ? ಸರ್ಕಾರಿ ಕಾಲೇಜುಗಳಿಗೆ ಮೇಸ್ಟ್ರುಗಳನ್ನ ಲೆಕ್ಚರ್ಗಳನ್ನ ಕೊಡಿಸ್ತಾರ? ಸರ್ಕಾರಿ ಆಸ್ಪತ್ರೆಗಳಿಗೆ ವೈದ್ಯರನ್ನ ನೇಮಕ ಮಾಡ್ತಾರ? 35 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಿಜೆಪಿ ಆಳ್ತಾ ಇದೆ. ಧನಂಜಯ ಕುಮಾರ್, ಸದಾನಂದ ಗೌಡ, ನಳಿನ್ ಕುಮಾರ್ ಕಟೀಲ್, ಈಗ ಕೆಲವರದೇನು ನಳಿನ್ ಕುಮಾರ್ ಕಟೀಲ್ರನ್ನ ಬದಲಾವಣೆ ಮಾಡಿದ್ರೆ ಸಾಕು. ನಳಿನ್ ಕುಮಾರ್ ಕಟೀಲ್ ಇದ್ರು, ಬೇರೆಯವರು ಬಂದ್ರು. ಬಿಜೆಪಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರ ಸಮಸ್ಯೆಗಳನ್ನ ಪರಿಹರಿಸುವ ಇಚ್ಛಾಶಕ್ತಿ ಇದೆಯಾ ಅಂತ ಕೇಳಿ. ಗೇಲ್ನಲ್ಲಿ ಕೆಲಸ ಕಳ್ಕೊಂಡು ಇವತ್ತು ಬೀದಿಯಲ್ಲಿ ನಿಂತಿರುವಂತಹ ತುಳುನಾಡಿನ ಮಣ್ಣಿನ ಮಕ್ಕಳೇನಿದ್ದಾರೆ, ಅವರ ಸಮಸ್ಯೆ ನಳಿನ್ ಕುಮಾರ್ ಕಟೀಲ್ರ ಸಮಸ್ಯೆ ಅಲ್ಲ, ಅದು ಬಿಜೆಪಿ ಉಂಟು ಮಾಡಿರುವಂತಹ ಸಮಸ್ಯೆ. ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಮತ್ತು ಎಲ್ಲ 6 MLAಗಳು ಕೂಡ ಇವತ್ತು ಅಸಹಾಯಕರಾಗಿದ್ದಾರೆ. ಯಾಕೆ ಅಂದ್ರೆ ನರೇಂದ್ರ ಮೋದಿಯ ವಿರುದ್ಧ, ನರೇಂದ್ರ ಮೋದಿಯ ಎದುರು, RSS ನ ಎದುರು ಇವತ್ತು ಅವರು ಎದ್ದು ನಿಂತು ಪ್ರಶ್ನೆ ಮಾಡುವಂತ ಯಾವುದೇ ಅವಕಾಶಗಳಿಲ್ಲ. ಗುಲಾಮರಾಗಿ ಇವತ್ತು ಅವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಂಥ ರಾಜಕಾರಣಕ್ಕೆ ನಾವು ಅವಕಾಶವನ್ನು ಕೊಡಬೇಕಾ? ನಾವು ಮತ್ತೆ ಎಚ್ಚರಗೊಳ್ಳಬೇಕು. ಅವತ್ತು ಕೋಟಿ ಚೆನ್ನಯ್ಯರು ತನ್ನ ಜೊತೆಯಲ್ಲಿ ಹೋರಾಟಕ್ಕೆ ಇಳಿದಂತ ಬ್ಯಾರಿ ಯುವಕರನ್ನ ಅವರು ಹೊರಗೆ ತಳ್ಳಲಿಲ್ಲ. ಬನ್ನಿ ಒಟ್ಟಿಗೆ ಗರಡಿಯಲ್ಲಿ ಅಂಗ ಸಾಧನೆ ಮಾಡಿ ನಮ್ಮ ಆತ್ಮಗೌರವಕ್ಕಾಗಿ, ನಮ್ಮ ಬದುಕಿನ ಹಕ್ಕಿಗಾಗಿ ಹೋರಾಡೋಣ ಅಂತ ಹೇಳಿದರು. ಹಿಂದೂ ಮುಸ್ಲಿಂ ಅನ್ನುವಂಥ ಪ್ರಶ್ನೆ ಕೋಟಿ ಚೆನ್ನಯ್ಯರಿಗೆ ಇರಲಿಲ್ಲ, ರಾಣಿ ಅಬ್ಬಕ್ಕನಿಗೆ ಇರಲಿಲ್ಲ, ತುಳುನಾಡಿನಲ್ಲಿದ್ದಂಥ ಬೇರೆ ಬೇರೆ ದೈವಗಳಾಗಿರುವಂಥ ಅವತ್ತಿನ ಹೋರಾಟಗಾರರಿಗೆ ಇರಲಿಲ್ಲ, ಕಲ್ಲುರ್ಟಿ ಕೋಡ್ದಬ್ಬಗೂ ಇರಲಿಲ್ಲ, ಬಬ್ಬರಿಯನಿಗೂ ಇರಲಿಲ್ಲ. ತುಳುನಾಡಿನ ಮಣ್ಣಿನಲ್ಲಿ ಕಾಯ ಮರೆತು ಮಾಯ ಆದಂತಹ ಇವತ್ತು ಆರಾಧ ಪುರುಷರಿಗೆ ಇರಲಿಲ್ಲ. ನಮಗೆ ನಿಮ್ಗೆ ಯಾಕಿರಬೇಕು? ಇಲ್ಲಿಯ ಬ್ಯಾರಿ ಮುಸಲ್ಮಾನರು ಇದೇ ಮಣ್ಣಿನಿಂದ ಹುಟ್ಟಿ ಬೆಳೆದವರು, ನಾವೆಲ್ಲರೂ ಅಣ್ಣ ತಮ್ಮಂದಿರಿದ್ದೀವಿ. ಅದರಿಂದಾಗಿ ನಮ್ಮ ಇವತ್ತು ಸವಾಲಿರುವಂತಹದ್ದು ಬೇರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ರಾಜಕೀಯ ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ದುಡ್ಡಿದ್ದವರಿಗೆ ಜಯಕಾರ ಮಾಡುವಂತಹ ರಾಜಕಾರಣ, ಧರ್ಮಾಂಧತೆಯಿಂದ ಪೂರ್ತಿಯಾಗಿ ನಮ್ಮನ್ನು ನಾವು ಮರೆತು ಭ್ರಮಾಲೋಕದಲ್ಲಿ ತೇಲಾಡುವಂತಹ ರಾಜಕಾರಣಕ್ಕೆ ಅಂತ್ಯವನ್ನು ಹೇಳಿ ಜನಪರ ಹೋರಾಟಕ್ಕಾಗಿ ನಾವು ಒಂದಾಗಬೇಕಾಗಿದೆ. DYFI ಇವರು ಕೇಳ್ತಾ ಇರೋದೇನು? ಸಾಮರಸ್ಯ, ಉದ್ಯೋಗ, ಘನತೆ, ಬದುಕಿನ ಹಕ್ಕಿಗಾಗಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ವೆನ್ಲಾಕ್ ಆಸ್ಪತ್ರೆಯನ್ನ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿ, ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನ ತನ್ನಿ, ಒಂದು ಹೃದಯದ ಆಸ್ಪತ್ರೆಯನ್ನ ತನ್ನಿ. ಇಲ್ಲಿರುವಂತಹ ಜನಸಾಮಾನ್ಯರು ಇವತ್ತು ರೋಗ ರುಜಿನ ಬಂದ್ರೆ ತಮ್ಮ ಮನೆ ಮಠವನ್ನ ಮಾರಿ ಬಡ್ಡಿಗೆ ದುಡ್ಡು ತಂದು ಬೀದಿ ಪಾಲಾಗುವಂತಹ ಸ್ಥಿತಿ ಇದೆ. ಅವರ ಕಣ್ಣೀರನ್ನ ಒರೆಸಿ ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವಂತ, ಕಡಿಮೆ ಖರ್ಚಿನಂತ ಶಾಲೆಗಳನ್ನ ತೆರೆಯಿರಿ. ಇದು ನಮ್ಮ ಬೇಡಿಕೆ, ಇದು ನಮ್ಮ ಕೂಗು. ಇಂತಹ ಸಂದರ್ಭದಲ್ಲಿ ತುಳುನಾಡಿನ ಯುವಜನತೆ ಇವತ್ತು ಉದ್ಯೋಗದ ಹಕ್ಕಿಗಾಗಿ ಧ್ವನಿ ಎತ್ತೋಣ. ಯಾವುದೇ ಜಾತಿ ಇರಲಿ, ತುಳುನಾಡಿನಲ್ಲಿ ಹುಟ್ಟಿರುವಂತಹ ಈ ಕರ್ನಾಟಕ ರಾಜ್ಯದ 2-3 ಜಿಲ್ಲೆ ಯುವಜನರು ಒಟ್ಟಾಗಿ ಇವತ್ತು ಧ್ವನಿಯನ್ನ ಎತ್ತಬೇಕಾಗಿದೆ. ಕರುನಾಡಿನ ಯುವಜನರು ಒಟ್ಟಾಗಿ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿ ನಮಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಇವತ್ತು ಏನಾದ್ರೂ ಯೋಜನೆಗಳನ್ನ ತನ್ನಿಂತ ನಾವು ಇವತ್ತು ಒಟ್ಟಾಗಿ ಹೋರಾಟಗಳನ್ನ ಮಾಡಬೇಕಾಗಿದೆ. ಆತ್ಮಗೌರವ ಇಲ್ಲದ ಬದುಕು, ಭದ್ರತೆ ಇಲ್ಲದಂತ ಬದುಕು, ಅಭದ್ರತೆಯಿಂದ ನರಳಾಡುವಂತ ಬದುಕು ಸಾಕು ಅಂತ ನಾವು ಕೇಳಬೇಕಾಗಿದೆ. ಈ ಬಿಜೆಪಿ ಮತ್ತು ಬೇರೆಯವರು ಮಾಡಿರುವಂತ ಈ ಒಂದು 3-4 ವರ್ಷದ ಅನಾಹುತಕಾರಿ ಆಡಳಿತದಿಂದ ಇವತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಜೀತಗಾರಿಕೆ ಅಂತ ಉದ್ಯೋಗವನ್ನ ನಮ್ಮ ಈ ಮಣ್ಣಿನ ಯುವಜನರು ಮಾಡ್ತಾ ಇದ್ದಾರೆ. ಯಾವ ರಾಜಕೀಯ ಪಕ್ಷಕ್ಕೆ ಕಾಳಜಿ ಇದೆ? ಬಿಜೆಪಿಯವರು ಯಾವತ್ತಾದ್ರೂ ಮಾಡಿದಾರ? ಗಲ್ಫಿಗೆ ಹೋಗಿ ಹಾರ ಹಾಕಿಸ್ಕೊಳ್ತೀರಿ, ಅವರಿಂದ ಸನ್ಮಾನ ಮಾಡಿಸ್ಕೊಳ್ತೀರಿ. ಆದ್ರೆ ಅವರು ಮೊನ್ನೆ ಬಂದ್ರು, ಮುಖ್ಯಮಂತ್ರಿಯನ್ನ ಕಂಡ್ರು, ನಮಗೂ ಕೂಡ ಒಂದು ವಿಶೇಷ ಪ್ಯಾಕೇಜ್ ತನ್ನಿ, ನಾವು ಗಲ್ಫ್ ರಾಷ್ಟ್ರದಲ್ಲಿ ನಮ್ಮ ಬದುಕಿಡೀ ದುಡಿದು ಇಲ್ಲಿಯ ಮಾರುಕಟ್ಟೆಯನ್ನ ನಾವು ಬಲಿಷ್ಠಗೊಳಿಸಿದ್ದೀವಿ, ನಮ್ಮ ಕುಟುಂಬವನ್ನ ಸಾಕಿದ್ದೀವಿ. ನಾಳೆ ನಾವು ಅಲ್ಲಿಯ ಕೆಲಸವನ್ನ ಮುಗಿಸಿ ನಮ್ಮ ಯೌವನವನ್ನ ಪೂರ್ತಿ ಅಲ್ಲಿ ಮುಗಿಸಿ ಇಲ್ಲಿಗೆ ಬರುವಾಗ ಬರಿಜೇಬಾಗ್ತೀವಿ.
ನಾವು ಕಟ್ಟಿರುವಂತ, ನಾವು ಕಲಿಸಿರುವಂತ ವಿದೇಶಿ ವಿನಿಮಯ ಈ ಸರ್ಕಾರವನ್ನು ಈ ನಾಡನ್ನು ಬಲಿಷ್ಠಗೊಳಿಸಿದೆ. ನಮಗೊಂದು ಪುನರ್ವಸತಿ ಪ್ಯಾಕೇಜ್ ಕೊಡಿ ಅಂತ ಕೇಳಿದ್ರು. ಕೇರಳ ಮಾದರಿಯದ್ದು ಕೊಡಿ ಅಂತ. ಇಲ್ಲ, ಇಲ್ಲಿ ಒಬ್ಬ MLAಗಳಿಗೂ ಕೂಡ ಅದು ಕಾಳಜಿಯ ಪ್ರಶ್ನೆ ಅಲ್ಲ, ರಾಜಕೀಯ ಪಕ್ಷಗಳ ಅಜೆಂಡಾದಲ್ಲಿ ಅದು ಇಲ್ಲ. ಆದರೆ DYFI ಕಳೆದ 8-10 ವರ್ಷಗಳಿಂದ ಈ ರೀತಿಯ ಗಲ್ಫ್ನಲ್ಲಿ ದುಡಿಯುವಂತಹ ನಮ್ಮ ಈ ನಾಡಿನ ಮಣ್ಣಿನ ಮಕ್ಕಳ ಏನಿದೆ ಅವರ ಶ್ರಮ, ಅವರಿಗೂ ಕೂಡ ಒಂದು ಪುನರ್ವಸತಿ ಪ್ಯಾಕೇಜ್ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಬಂದಿದ್ದೀವಿ. ನಿನ್ನೆ ನಮ್ಮ ರಾಜ್ಯ ಸಮ್ಮೇಳನದ ಸಮಾರೋಪಕ್ಕೂ ಮುಂಚಿತವಾಗಿ NRIಗಳಿಗೆ, ಕೊಲ್ಲಿ ರಾಷ್ಟ್ರಗಳಲ್ಲಿ ದುಡಿಯುವಂತಹ ನಮ್ಮ ನಾಡಿನ ಮಕ್ಕಳಿಗೆ, ಯುವಕರಿಗೆ ಅಥವಾ ಅಲ್ಲಿ ದುಡಿಮೆ ಮಾಡ್ತಾ ಇರುವಂತಹ ಜನರಿಗೆ ಒಂದು ಪುನರ್ವಸತಿ ಪ್ಯಾಕೇಜ್ ಅನ್ನ ಸರ್ಕಾರ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ. ಯಾವ ರಾಜಕೀಯ ಪಕ್ಷಗಳಿಗಿಂತ ಕಾಳಜಿ ಇದೆ? ಯಾವ ಸಂಘಟನೆಗಳಿಗೆ ಇಲ್ಲಿ ಆ ಕಾಳಜಿ ಇದೆ? ಧರ್ಮ ರಕ್ಷಣೆ ಅಂತ ಹೇಳಿ ಬಾವುಟಗಳನ್ನ ಕಟ್ಟಿ, ತಲೆಗೆ ಇನ್ನೊಂದು ಪಟ್ಟಿಗಳನ್ನ ಕಟ್ಟಿ ಊರಿಡೀ ತಿರುಗಾಡುವವರು, ಕಂಬಳ ಇನ್ನೊಂದು ಮತ್ತೊಂದು ಉತ್ಸವಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅದನ್ನೆಲ್ಲ ಜನಪದ ಕಾರ್ಯಕ್ರಮಗಳನ್ನ, ಒಂದು ಉತ್ಸವವನ್ನ, ಒಂದು ಮೋಜಿನ ತಾಣಗಳನ್ನ ಮಾಡುವಂತ ಒಂದು ಭ್ರಮಾತ್ಮಕ ವ್ಯವಸ್ಥೆಯಲ್ಲಿ ಯುವ ಜನರು ಕಳೆದು ಹೋಗಬಾರ್ದು. ನಾವು ನಮ್ಮ ಬದುಕಿನ ಹಕ್ಕುಗಳಿಗಾಗಿ ಎಚ್ಚರಗೊಳ್ಳಬೇಕು. ನಮಗೆ ಆದರ್ಶ ಈ ಕಾಲದಲ್ಲಿ ಗೆದ್ದು ನಿಂತಿರುವಂತ MLA MP ಗಳಲ್ಲ. ಅವರು ಬಹುಶಃ ಧರ್ಮ ದಂಗಲ್, ಕೋಮು ದ್ವೇಷ ಅಲ್ಲದೆ ಇದ್ದಿದ್ರೆ, ಮುಸ್ಲಿಮರ ಕ್ರೈಸ್ತರ ವಿರುದ್ಧದ ದ್ವೇಷದ ರಾಜಕಾರಣದ ಅಲ್ಲದೆ ಇದ್ದಿದ್ರೆ ಬಹುಶಃ ನಳಿನ್ ಕುಮಾರ್ ಕಟೀಲ್, ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ MP MLA ಬಿಡಿ, ಗ್ರಾಮ ಪಂಚಾಯತ್ ಸದಸ್ಯರು ಆಗ್ತಾ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂತವರನ್ನ ನಾಯಕರಾಗಿ ಅನುಸರಿಸೋದು ಬೇಡ. ನಮಗೆ ಇದೇ ಜಿಲ್ಲೆಯಲ್ಲಿ ಕೋಟಿ ಚೆನ್ನಯ್ಯರಿದ್ದಾರೆ, ಇದೇ ಜಿಲ್ಲೆಯಲ್ಲಿ ಸಿರಿ ಇದ್ದಾರೆ, ಇದೇ ಜಿಲ್ಲೆಯಲ್ಲಿ ನಮಗೆ ಬೇಕಾದಷ್ಟು ಕೊರಗತಣಿಯ ಇರಬಹುದು, ರಾಣಿ ಹಬ್ಬಕ್ಕ ಇರಬಹುದು, ಟಿಪ್ಪು ಸುಲ್ತಾನ್ ಇರಬಹುದು, ಅಮರಸುಲ್ಯ ದಂಗೆಯ ವೀರ ನಾಯಕರು ಇರಬಹುದು. ಇದೇ ಕೈಯೂರಿನಲ್ಲಿ ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಮರಣದಂಡನೆ ಶಿಕ್ಷೆಗೊಳಗಾದಂತ ಕೈಯೂರಿನ ಯುವ ಜನರು ಇರಬಹುದು. ಇವರೆಲ್ಲರೂ ನಮಗೆ ನಾಯಕರು.